ಹಾಯ್ ಹಲೋ ನಮಸ್ತೆ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡೆಡ್ಲಿ ರವಿ ಶ್ರೀವತ್ಸ. ಡೆಡ್ಲಿ ಟುಡೆಯ ಗ್ಯಾಂಗ್ಸ್ ಆಫ್ UK ಸಿನಿಮಾದ ಒಂದು ವಿಶೇಷವಾದ ಸಂಚಿಕೆಗೆ ನಾನು ನಿಮ್ಮೆಲ್ಲರನ್ನು ಬರಮಾಡ್ಕೋತಾ ಇದ್ದೇನೆ. ವೀಕ್ಷಕರೇ, ಹಂತವಾಗಿ ಪ್ರತಿಯೊಬ್ಬರನ್ನು ಕರ್ಕೊಂಬಂದು ನಿಮ್ಮ ಮುಂದೆ ಕೂರಿಸ್ತಾ ಅವರ ಅನುಭವಗಳು, ಅವರು ಪಟ್ಟಂತಹ ಕಷ್ಟ, ಅವ್ರಿಗೆ ಇಷ್ಟವಾದಂತಹ ಎಲ್ಲ ವಿಷಯಗಳನ್ನು ನಿಮ್ಮ ಮುಂದೆ ಸಂಕ್ಷಿಪ್ತವಾಗಿ ತಂದು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಎಸ್, ಈ ಸಿನಿಮಾದಲ್ಲಿ ಎರಡು ಮುಖ್ಯವಾದ ಪಾತ್ರ ಅಂತಲೇ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು ಎಲ್ಲೋ ಒಂದು ಕಡೆ ಒಂದು ಸಾಲಲ್ಲಿ ಬರೀತಾರೆ, ಒಂದು ತಾಯಿಯ ಕಣ್ಣೀರಿನ ಕತೆ ಅಂತ ಬರೀತಾರೆ, ಒಂದು ಹೆಣ್ಣಿನ ರಕ್ತ ಕಣ್ಣೀರಿನ ಕತೆ ಅಂತ ಇನ್ನೊಂದು ಕಡೆ ಬರೀತಾರೆ. ಎರಡು ಭಾಗ ಅಂತ ನಮಗೇನು ಹೇಳ್ತೀವಿ, ಮೊದಲನೇ ಭಾಗ ಮತ್ತು ಎರಡನೇ ಭಾಗ, ಇಲ್ಲ ಬಿಫೋರ್ ಇಂಟರ್ವಲ್ ಆಫ್ಟರ್ ಇಂಟರ್ವಲ್ ಅಂತ ಏನು ಹೇಳ್ತೀವಿ, ಆ ಎರಡು ಭಾಗಗಳಲ್ಲಿ ಬರ್ತಕ್ಕಂಥ ಆ ಹೆಣ್ಣು ಮಕ್ಕಳು ಏನಿದ್ದಾರೆ, ಆ ಹೆಣ್ಣು ಮಕ್ಕಳು ತಮ್ಮ ಭುಜದ ಮೇಲೆ ಇಡೀ ಸಿನಿಮಾವನ್ನು ಏನು ತೆಗೆದುಕೊಂಡು ಹೋಗ್ತಾರೆ, ಆ ಪಾತ್ರಗಳನ್ನು ನಿರ್ವಹಿಸಿದಂತಹ ಒಂದು ಪದ್ಮಾವಸಂತಿ ಮೇಡಮ್, ಇನ್ನೊಂದು ಸೋನು ಉಪಾಧ್ಯ. ಈ ಇಬ್ಬರು ಇದ್ದಾರಲ್ಲ, ನಿಜವಾಗ್ಲೂ ಇವರಿಬ್ಬರು ಇಲ್ಲದೆ ಹೋದರೆ ಐ ಥಿಂಕ್ ಗ್ಯಾಂಗ್ಸ್ ಆಫ್ UK ಎಲ್ಲೋ ಒಂದು ಕಡೆ ಸಿನಿಮಾನೂ ಇಲ್ಲ, ಯಾವ ಸನ್ನಿವೇಶಗಳು ಇರಲ್ಲ, ಯಾವುದೇ ಪಾತ್ರಧಾರಿಗಳು ಏನೂ ಇರ್ತಾ ಇರಲಿಲ್ಲ. ಅಮೇಝಿಂಗ್ ಕ್ಯಾರೆಕ್ಟರ್ಸ್ ಆಫ್ ದ ಫಿಲ್ಮ್. ಎಲ್ಲೋ ಒಂದು ಕಡೆ ಹೇಳ್ತೀವಲ್ಲ, ಒಂದು ದ್ರೌಪದಿ ಆಗಿರ್ಬೋದು, ಇಲ್ಲ ಎಲ್ಲೋ ಒಂದು ಕಡೆ ಹೇಳ್ತೀವಲ್ಲ, ತನ್ನ ಮಕ್ಕಳನ್ನ ಕಳ್ಕೊಂಡು ರೋದನೆಯಲ್ಲಿ ಖುದ್ದು ಹೋಗುವಂತಹ, ಇಲ್ಲ ಯಾರು ನನ್ನ ಈ ಒಂದು ಜೀವನಕ್ಕೆ ಈ ಒಂದು ಕಣ್ಣೀರು ಕಾರಣ ಆಗಿದ್ದಾರೆ ಅವ್ರ ತಲೆಯನ್ನು ಕತ್ತರಿಸಾಕು ಅನ್ನೋ ಒಂದು ಮಟ್ಟಕ್ಕೆ ಒಂದು ತಾಯಿ ಹೋಗ್ತಾರಲ್ಲ, ಆ ಪಾತ್ರದಲ್ಲಿ ಪದ್ಮಾವಸಂತಿ ಮೇಡಮ್. ಇನ್ನೊಂದು ಕಡೆ ಬಂದು ನಾಳೆ ಹುಟ್ಟೋ ನನ್ನ ಮಕ್ಕಳಿಗೆ ಇವನು ನಿನ್ನ ಅಪ್ಪ ಅಂತ ಹೇಳಲ್ಲ, ಇಲ್ಲ ಇವನು ನಿನ್ನ ಅಪ್ಪ ಅಂತ ಹೇಳಲ್ಲ, ಯಾವ ಗಂಡಂದನ್ನ ನಾನು ನಮ್ಮಪ್ಪ ನಿಮ್ಮಪ್ಪ ಅಂತ ಹೇಳಲ್ಲ ಅಂತ ಹೇಳೋಂಥ ಇನ್ನೊಂದು ಒಂದು ಹೆಣ್ಣಿನ ಪಾತ್ರದಲ್ಲಿ ಸೋನು ಉಪಾಧ್ಯ ಅವ್ರು ಮಾಡಿದ್ರಲ್ಲ, ಇದೆರಡೂ ಮಜ್ಜಾ ಕೊಡುತ್ತೆ ಕಣ್ರಿ. ಪ್ರತಿಯೊಂದು ಹೆಣ್ಣಲ್ಲೂ ಒಂದು ರೋಚಕತೆಯನ್ನು ಖಂಡಿತವಾಗ್ಲೂ ಹುಟ್ಟಾಕತ್ತೆ. ಪ್ರತಿಯೊಂದು ಹೆಣ್ಮಕ್ಳಲ್ಲೂ ಎಲ್ಲೋ ಒಂದು ಕಡೆ ಹೇಳ್ತೀವಲ್ಲ, ಒಂದು ನಿರ್ಭಯ ಕೇಸ್ ಆಗಿರ್ಬೋದು, ಇಲ್ಲ ಅಂತಂದರೆ ಮೂರು ನಿಮಿಷಕ್ಕೆ ಒಂದು ರೇಪ್ ಅಂತ ಏನಾಗ್ತಾ ಇದೆ, ಆ ರೇಪ್ ಒಳಗಾಗ್ತಾ ಇರುವಂಥ ಒಂದು ಹೆಣ್ಮಕ್ಳಾಗಿರ್ಬೋದು, ಪ್ರತಿಯೊಬ್ಬರು ತಮ್ಮನ್ನು ತಾವು ಆ ಪಾತ್ರಗಳಲ್ಲಿ ನೋಡ್ಲಿಕ್ಕೆ ಇಷ್ಟಪಡ್ತಾರೆ. ಪ್ರತಿಯೊಂದು ತಾಯಿ ತನ್ನ ಮಕ್ಕಳನ್ನ ಕಳ್ಕೊಂಡಿದ್ದಾರಲ್ಲ, ಆ ತಾಯಿಂದರು ಆ ಪಾತ್ರದಲ್ಲಿ ತಮ್ಮನ್ನು ತಾವು ನೋಡ್ಕೊಳ್ಳೋಕೆ ಇಷ್ಟಪಡ್ತಾರೆ. ತುಂಬ ವೈಬ್ರೆಂಟ್ ಆದಂತಹ ವೇರಿಯೇಷನ್ಸ್ ಇರುವಂತಹ ಕ್ಯಾರೆಕ್ಟರ್ಸು. ಆ ನಿಟ್ಟಿನಲ್ಲಿ ಅಫ್ಕೋರ್ಸ್ ಇನ್ ಫ್ಯೂಚರ್ ಎಲ್ಲೋ ಒಂದು ಕಡೆ ಪದ್ಮಾವಸಂತಿ ಮೇಡಮ್ನ ಖಂಡಿತವ್ರನ್ನ ನಿಮ್ಮ ಮುಂದೆ ಕರ್ಕೊಂಬಂದು ಕೂರಿಸ್ತೀನಿ. ಬಟ್ ಇವತ್ತು ನಿಮ್ಮ ಮುಂದೆ ಕೂರ್ತಾ ಇರ್ತಕ್ಕಂತಹ ವ್ಯಕ್ತಿಯ ಹೆಸರು ಸೋನು ಉಪಾಧ್ಯ ಅಂತ ಹೇಳಿ. ಹಾಯ್ ಹಲೋ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸೋ ಮಚ್ ಸರ್. ದಟ್ಸ್ ಇಟ್, ದಿಸ್ ಇಸ್ ಸೋನು ಉಪಾಧ್ಯ. ಕಾಳಿ ಅನ್ನೋ ಒಂದು ಪಾತ್ರದಲ್ಲಿ ಈಕೆ ತನ್ನ ಪಾತ್ರವನ್ನು ವಹಿಸಿದ್ದಾರೆ. ಸೋನು ವೆನ್ ಐ ನರೇಟೆಡ್ ದ ಹೋಲ್ ಲೈನ್, ಅಂದರೆ ನಾನು ನರೇಟ್ ಮಾಡಬೇಕಾದ್ರೆ ಯು ಆರ್ ಸಿಟಿಂಗ್ ಸಮ್ವೇರ್ ಇನ್ ದ ಕಾರ್ನರ್, ಇಫ್ ಯು ರಿಮೆಂಬರ್. ಅವತ್ತು ವಾಲಿಯವರು ಇರ್ತಾರೆ, ಅವತ್ತು ರವಿ ಇರ್ತಾರೆ ಫಾರ್ ದ ಫಸ್ಟ್ ನರೇಷನ್, ವೆರಿ ಫಸ್ಟ್ ಬಿಗಿನಿಂಗ್ ನರೇಷನ್. ಯು ಆರ್ ಸಮ್ವೇರ್, ಅಲ್ಲಿ ಕಥೆಯನ್ನು ಕೇಳಲಾಗತ್ತೆ. ಎರಡನೇ ಸತಿ ರಮೇಶ್ ಅಣ್ಣನ ಕೂರಿಸಿ ನಾನು ಕಥೆಯೆಲ್ಲ ಹೇಳ್ತಾ ಇರಬೇಕಾದ್ರೆ ಎಗೈನ್ ಯು ಆರ್ ಸಮ್ವೇರ್ ಇಂದ ಇದು. ಅವತ್ತು ರಮೇಶ್ ಅಣ್ಣ ಕೇಳ್ತಾರೆ, ಈ ಪಾತ್ರನ ಯಾರು ಮಾಡ್ತೀಯಾರಮ್ಮ ಅಂದ ತಕ್ಷಣ ದೆನ್ ಐ ಗೇವ್ ಇಟ್ ಆನ್ ಟು ಯು. ಸೊ ಸೋನು ಅಂತ, ವಾಟ್ ವಾಸ್ ಯುವರ್ ರಿಯಾಕ್ಷನ್? ಅಂದರೆ ಈ ಕಥೆಯನ್ನು ಕೇಳಿದಾಗ ಅನಿಸಿದ್ದೇನು, ಆ ಪಾತ್ರ ಮಾಡಬೇಕು ಅಂತ ಏನಾದ್ರು ಮನಸ್ಸಿಗೆ ಬಂದಿತ್ತಾ, ಇಲ್ಲ ಆ ಪಾತ್ರವನ್ನು ನೀನು ಮಾಡ್ತಿದ್ಯಮ್ಮ ಅಂತ ಹೇಳಿದಾಗ ಆದಂತಹ ಒಂದು ಖುಷಿ? ನೀವು ಸ್ಟೋರಿ ನರೇಟ್ ಮಾಡಬೇಕಾದ್ರೆ ಅಫ್ಕೋರ್ಸ್ ನಾವು ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ವಿ, ಅದರ ನಂತರ ಟ್ರಾವೆಲಿಂಗ್ ವಿತ್ ಯು ಇನ್ ಫ್ಯೂ ಪ್ರಾಜೆಕ್ಟ್ಸ್. ಅಲ್ಲಿ ನೀವು ಯಾವುದೇ ಒಂದು ಪಾತ್ರದ ಬಗ್ಗೆ ಹೇಳಿದಾಗ ನಾನು ಒಂದು ಸಲ ಆ್ಯಕ್ಟ್ ಮಾಡಬೇಕು, ಓಕೆ ನೀವು ಮಾಡ್ತಿರ್ಬೇಕಾದ್ರೆ ಅಲ್ಲಿ ನರೇಷನ್ನು ನಾನು ಮಾಡಿದ್ರೆ ಹೆಂಗಿರುತ್ತೆ. ಅಫ್ಕೋರ್ಸ್ ಯಾವುದೇ ಆರ್ಟಿಸ್ಟ್ ಆದರೂ ಅದು ಬಂದೇ ಬರುತ್ತೆ, ಆ್ಯಂಡ್ ಸ್ಪೆಷಲಿ ವೆನ್ ಇಟ್ ಇಸ್ ಫ್ರಮ್ ಎ ರಿನೌನ್ ಡೈರೆಕ್ಟರ್ ಆಸೆ ಇದ್ದೇ ಇರುತ್ತೆ. ಬಟ್ ಕೇಳೋದು ಹೆಂಗೆ? ಸೊ ಓಕೆ, ಐ ಕೆಪ್ಟ್ ಆನ್ ಲಿಸ್ನಿಂಗ್, ಬಟ್ ಇಮ್ಯಾಜಿನ್ ಮಾಡ್ಕೊಳ್ತಾ ಇದ್ದೆ ನಾನು, ಓಕೆ ನಾನು ಮಾಡ್ಬೋದು, ನಾನು ಮಾಡಿದ್ರೆ ಏನು ಮಾಡಬೇಕು. ಬಟ್ ನೀವು ಹೇಳಿದಾಗ ಐ ವಾಸ್ ಹ್ಯಾಪಿ, ಬಟ್ ಭಯ ಕೂಡ ಇತ್ತು. ವೈ ಐ ಟೆಲ್ ಯು, ಒಂದು ಪ್ರಾಜೆಕ್ಟ್ ಅಂದಿದ್ದ ತಕ್ಷಣ ಸಿನಿಮಾ ಇಂಡಸ್ಟ್ರಿಯಲ್ಲಿ ಬಹುಶಃ ಇವನ್ ಐ ಆಮ್ ಹಿಯರ್ ಫ್ರಮ್ 12 years, ಎಲ್ಲರನ್ನ ನೋಡಿ ಹೆಂಗೆ ಏನು ಗೊತ್ತಿದೆ. ವಾಟ್ ಇಫ್ ಒನ್ ಪರ್ಸನ್ ಸೇಸ್ ನೆಗೆಟಿವ್, ಇವರ ದೊಡ್ಡವ್ರನ್ನ ಹಾಕೊಳ್ಳಿ, ಇದೆಲ್ಲ ಬಂದೇ ಬರುತ್ತೆ. ಸೊ ನೀವು ರಮೇಶ್ ಅಣ್ಣನಿಗೆ ಇವರು ಅಂತ ಹೇಳಿದ ತಕ್ಷಣ ನನಗೆ ಭಯ ಆಗಿದ್ದು, ನೀವು ಅವ್ರನ್ನ ಗುರುಗಳು ಅಂತ ಹೇಳ್ತೀರಾ, ಅವರ ಗುರುಗಳನ್ನ ಕೂಡ ನೀವು ಪರಿಚಯ ಮಾಡಿಸಿದ್ರಿ ನನಗೆ.
ಕ್ಯಾರೆಕ್ಟ್ರ್ ವೇಟೇಜ್ ಇದೆ, ಹೆಂಗೆ ಮಾಡುತ್ತೆ ಈ ಹುಡುಗಿ ಹಾಗೆ ಹಿಂಗೆ. ಸೊ ಓಕೆ, ನೋಡೋಣ ಏನು ಹೇಳ್ತಾರೆ. ನಾನು ಫಸ್ಟು ಜನರ ರಿಯಾಕ್ಷನ್ಸ್ ಅಬ್ಸರ್ವ್ ಮಾಡ್ತೀನಿ ತುಂಬ. ಯಾಕೆ ಸ್ಯಾಟಿಸ್ಫೈಡ್ ಇದ್ದಾರಾ ಇವರು ಇಲ್ವಾ, ಬಟ್ ಕೇಳೋಕ್ಕಾಗಲ್ಲ. ಇಲ್ಲ, ಆ ಒಂದು ಪರಿಸ್ಥಿತಿಲಿ ಏನಾಗುತ್ತೆ, ಪ್ರತಿಯೊಬ್ಬರಿಗೂ ಅಫ್ಕೋರ್ಸ್ ಒಂದು ಪ್ರಶ್ನೆ ಅನ್ನೋದೊಂದು ಕಾಡುತ್ತೆ. ಯಾಕೆಂತಂದರೆ ತುಂಬಾ ಇಂಪಾರ್ಟೆಂಟ್ ಆದ ಒಂದು ಕ್ಯಾರೆಕ್ಟರ್ನ ಆಲ್ ಆಫ್ ಎ ಸಡನ್ ಒಂದು ಅನ್ನೋನ್ ಫೇಸ್ನ ಕರ್ಕೊಂಡ್ಬಂದು ಈ ಹೆಣ್ಮಗಳು ಅಂದ ತಕ್ಷಣ ಯಾರೂ ನಂಬಲಿಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿ ರಮೇಶ್ ಅಣ್ಣ ಮಾತಾಡಲಿಕ್ಕೆ ಏನು ಅಂತಂದರೆ, ಹೀ ನೋಸ್ ಏನೋ ಇದ್ದೆ ಇವನು ಖಂಡಿತವಾಗ್ಲೂ ಮಾಡಿರ್ತಾನೆ ಅನ್ನೋದು ರಮೇಶ್ ಅಣ್ಣನ ಒಂದು ಬಿಲೀಫ್, ಅದೊಂದು ಫೇತ್. ಅದು ಅಗೇನ್ ರೆಡ್ಡಿ ಅಂತ ಬಂದಾಗಲೂ ಕೂಡ ಇವ್ರು ಸಡನ್ನಾಗಿ ಈ ಥರ ಮಾಡ್ತಿದ್ದಾರೆ, ಇವ್ರ ಮೇಲೆ ಇಷ್ಟು ದುಡ್ಡು ಹಾಕ್ತಾ ಇದೀವಲ್ಲ, ಅದು ರೆಡ್ಡಿ ಅವರಲ್ಲೂ ಒಂದು ಆತಂಕ ಇತ್ತು. ನನಗೆ ಯಾವಾಗ ಇದಕ್ಕೆಲ್ಲ ಒಂದು ಇನ್ಫ್ಯಾಕ್ಟ್ ಟು ಬಿ ವೆರಿ ಫ್ರ್ಯಾಂಕ್ ವಿತ್ ಯು, ನನಗೂ ಕೂಡ ಭಯ ಇದ್ದಿದ್ದೇನು ಅಂತಂದರೆ, ಇಂಥ ಒಂದು ದೊಡ್ಡ ಕ್ಯಾರೆಕ್ಟ್ರನ್ನ ತೊಗೊಂಡು ಹೋಗ್ತಾ ಇದ್ದೀವಿ. ನಾನು ಆಲ್ರೆಡಿ ಹೇಳಿದ್ದೆ ವೀಕ್ಷಕರಿಗೆ, ಏನು ಅಂದರೆ ಒಂದು ಬ್ಲೈಂಡ್ ಫೇತಲ್ಲಿ ನಾನು ಹೋಗ್ತೀನಿ ಯಾವಾಗಲೂ. ಏನು ಅಂದರೆ ಇವ್ರು ಇಷ್ಟ ಆಗೋಯ್ತು ಅಂದರೆ ಇವರೇನೋ ಮಾಡ್ತಾರೆ ಅನ್ನೋ ಒಂದು ಗ್ಯಾರಂಟಿ. ಅದು ದೇವ್ರು ಇದುವರೆಗೂ ನನಗೆ ಮೋಸ ಮಾಡಿಲ್ಲ. ಸೊ ಅದು ಯಾವುದದು ಊರು ತುಂಬ ಹೆಸರು ಚೆನ್ನಾಗಿ ಜ್ಞಾಪಕ ಇದೆ. ದಟ್ ವಾಸ್ ದ ಫಸ್ಟ್ ಡೇ. ಆ ದೇವಸ್ಥಾನದಿಂದ ಆ್ಯಸ್ ಇಟ್ ಈಸ್ ಎಲ್ಲವನ್ನು ಮುಗಿಸಿದ್ವಿ. ಕ್ಯಾರೆಕ್ಟರ್ಗಳೆಲ್ಲ ಇಂಟ್ರೊಡ್ಯೂಸ್ ಆಗ್ತಾ ಇದೆ ಚಿಕ್ಸಂದ ಇದರಲ್ಲಿ ಹೆಂಗೆ ನಿಂತಿದ್ದೀವಿ ಅಂತಂದರೆ, ಯು ಆರ್ ನಾಟ್ ನೋಯಿಂಗ್ ಬಿಕಾಸ್ ಯು ಆರ್ ಕಾನ್ಫಿಡೆಂಟ್. ಹಿಂಗೆ ಬರೋ ಏನು ಅಂತಂದರೆ ಒಂದು ಶರ್ಟು, ಒಂದು ಕೆಳಗಡೆ ಲಂಗ, ಮೇಲ್ಗಡೆ ಒಂದು ಟೌಲು, ಕಸ್ಮೂಸ್ರೆ ತಿಕ್ತಾರೆ ಅಂತ ಹೆಂಗಸು ಅಲ್ಲಿಂದ ಬರ್ತಾ ಇರ್ಬೇಕು, ಕೈ ಒರೆಸ್ಕೊಂಡು ಕರೆದ್ರ ಅಂತ ಈ ಥರ ಎಂಟ್ರಾಗೋವಂಥ ಕ್ಯಾರೆಕ್ಟ್ರು. ಅವತ್ತು ಯಾರೂ ನಾವು ಮಾನಿಟ್ರ್ ನೋಡದೇ ಇರೋರು, ನನಗೆ ತುಂಬ ಚೆನ್ನಾಗಿ ನೆನಪಿದೆ. ಆ ಮಾನಿಟ್ರು ಅನ್ನೋ ಒಂದು ಸ್ಕ್ರೀನ್ಗೆ ಎಲ್ಲರೂ ಇರುವೆ ಥರ ಮುತ್ಬಿಟ್ಟಿದ್ದಾರೆ, ಟಕ ಮುತ್ಬಿಟ್ಟಿದ್ದಾರೆ. ಅವರೆಲ್ರಿಗೂ ಏನು ಅಂತಂದರೆ, ಇವಳ ಮೇಲೆ ಇಡೀ ಸಿನಿಮಾ ಹೋಗ್ತಾ ಇದೆ, ಇವಳಿಗೆ ಏನು ಮಾಡ್ತಾಳೆ ಅನ್ನೋದು. ನನಗೆ ಆತಂಕ ಏನು, ನಾನು ಕ್ಯಾಮ್ರಾ ನೋಡ್ತಾ ಇದ್ದೀನಿ, ಜೊತೆಗೆ ಇಲ್ಲಿ ನೋಡ್ತಾ ಇದ್ದೀನಿ. ನನಗೆ ಮೇನ್ ಫೋಕಸ್ ಇಸ್ ಆನ್ ರಮೇಶ್ ಅಣ್ಣ. ನಾನು ಯಾವಾಗಲೂ ಬ್ಲೈಂಡಾಗಿ ನಂಬೋದು ಯಾರು ಅಂತಂದರೆ, ಇಬ್ಬರನ್ನ ಯಾರು ನನ್ನ ಹಿಂದೆ ನಿಂತಿರ್ತಾರೋ ಅವ್ರಿಬ್ಬರನ್ನ, ಮಿಕ್ನಾದವರು ನನಗೆ ಕ್ಯಾಮ್ರಾ ಅದು ಇದು ಏನೂ ನನಗಿಲ್ಲ. ನಾನು ರಮೇಶ್ ಅಣ್ಣನೇ ನೋಡ್ತಾ ಇದ್ದೀನಿ. ರಮೇಶ್ ಅಣ್ಣ ಇದು ನೋಡ್ತಾ ಇದ್ದಾರೆ. ಯಾಕೆಂತಂದರೆ ಹೀ ಈಸ್ ಆಲ್ಸೋ ಹ್ಯಾವಿಂಗ್ ದಟ್ ಇಲ್ವಾ, ಒಂದು ಯಾರಿಗೆ ಆದರೂ ಅದೊಂದು ಹೆಂಗೆ ತೊಗೊಂಡು ಹೋಗ್ತಾಳೆ ಅನ್ನೋದು. ಯಾವಾಗ ವೆನ್ ಯು ಕೇಮ್ ಟು ದಟ್, ಒಂದು ಸತಿ ಕೈಯೆಲ್ಲ ಒರೆಸ್ಕೊಂಡು ಬೆವರೆಲ್ಲ ಸರಿಪಡಿಸ್ಕೊಂಡು ಎಲ್ಲ ಮಾಡಿ ಕರೆದ್ರ ಏನೋರ ಅಂದಿದ್ದ ತಕ್ಷಣವೇ ಕಡೆಟ್ ಅಂದ್ಬಿಟ್ಟು ನಾನು ಯಾವಾಗ ಅಣ್ಣನ್ನೇ ನೋಡ್ತಾ ಇದ್ನೋ ಹಿಂಗಂದ್ರೆ ಅಷ್ಟೇ. ಇಟ್ ವಾಸ್ ವೇರಿಂಗ್ ಎ ಕ್ಯಾಪ್, ಬ್ಯೂಟಿಫುಲ್ ಆಗಿ ಚೆನ್ನಾಗಿ ನೆನಪಿದೆ, ಎಲ್ಲ ನೋಡಿದ್ರು ಹಿಂಗಂದ್ರೆ ಅಷ್ಟೇ. ಹಂಗಂತ ದೇ ರಿಯಲಿ ಟು ಬಿ ವೆರಿ ಫ್ರ್ಯಾಂಕ್, ಐ ವಾಸ್ ಆಲ್ಸೋ ಸ್ಯಾಟಿಸ್ಫೈಡ್ ಆನ್ ದಟ್ ನೋಟ್. ಇಲ್ಲಿ ಹೋಗಿದ್ರೆ ನಮಗೂ ಗೊತ್ತಿಲ್ಲ ಏನೇನಾಗತ್ತೆ ಅಂತ. ಅದಕ್ಕೆ ಹೇಳೋದು, ದೇವರೆಲ್ಲೋ ಕಳಿಸ್ತಾನೆ, ಏನೊಂದು ಆಗುತ್ತೆ, ಏನೋ ಒಂದು ಹೋಗ್ತೀವಿ ಅಂತ. ಬಟ್ 99-100 ಅನ್ನೋದೇನಿದೆ, ಫಾರ್ ಎಕ್ಸಾಂಪಲ್ 99 ವಾಸ್ ರವಿ ಶ್ರೀವತ್ಸ, 100 ವಾಸ್ ರಮೇಶ್ ಅಣ್ಣ. ಈ 98 ಇತ್ತಲ್ಲ, ಎಲ್ಲರಿಗೂ ಇಟ್ ವಾಸ್ ಎ ಕ್ವಶನ್, ಬಿಗ್ ಕ್ವಶನ್. ಯಾರನ್ನೂ ಕರ್ಕೊಂಬಂದ್ಬಿಟ್ಟವನೇ, ಇವನೇನೋ ಹೇಳ್ತವನೇ, ಇವನೇನೋ ಮಾಡ್ತಾ ಇದ್ದಾನೆ, ಏನಾಗುತ್ತೆ. ಬಟ್ ಇವತ್ತು ಸಿನಿಮಾ ನೋಡಿದಾಗ ಎವ್ರಿ ಒನ್ ವಿ ವರ್ ಹ್ಯಾಪಿ, ಇಲ್ಲ ಅಂತ ನಾನು ಏನೋ ಹೇಳಲ್ಲ. ಆ್ಯಂಡ್ ಅಫ್ಕೋರ್ಸ್ ಯು ಡಿಡ್ ದಟ್, ಅದೇನೋ ಹೇಳ್ತಾರಲ್ಲ, ಅದಕ್ಕೆ ನ್ಯಾಯ ಕೊಡಬೇಕು, ಅದನ್ನು ಖಂಡಿತವಾಗ್ಲೂ ಯು ಡಿಡ್ ದಟ್. ಯು ಹೆಲ್ಪ್ಡ್ ಅಸ್ ಕ್ಲೀನಾಗಿ ಸೇಲ್ ಮಾಡ್ಕೊಂಡು ಹೋಗೋದಕ್ಕೆ ಹೆಲ್ಪ್ ಆಯಿತು. ನನಗೆ ಒಂದೇ ಒಂದು ಪ್ರಶ್ನೆ ಇದೆ. ಪ್ರತಿಯೊಬ್ಬರು ಹೇಳ್ತಾರೆ ಆ ಒಂದು ಟ್ರೈಲರ್ ನೋಡಿದಾಗ, ಆ ಹೆಂಗಸೇನು ಇಡೀ ಮೈ ಬ್ಲಡ್ ಮಾಡಿಕೊಂಡು ಎಲ್ಲ ಮಾಡ್ಕೊಂಡು ಅಸಹ್ಯವಾಗಿ ಚೀರ್ತಾಳೆ ಹಾಗೆ ಹೀಗೆ. ಇಫ್ ಯು ರಿಮೆಂಬರ್, ಅವತ್ತು ರಾತ್ರಿ ನಾವು ಫಸ್ಟ್ ಟೈಮ್ ಶೂಟ್ ಮಾಡ್ಬೇಕಾದ್ರೆ ಈ ಪಾತ್ರಧಾರಿ ಇದೇ ದಿರೀಸ್ನಲ್ಲಿ, ಅಂದರೆ ಈ ಡ್ರೆಸ್ನಲ್ಲಿ ಸೆಕೆಂಡ್ ಹಾಫ್ ಫುಲ್ಲು ಟ್ರಾವೆಲ್ ಮಾಡಬೇಕು ಅಂತ ಫಿಕ್ಸ್ ಆಗಿ ಬ್ಲಡ್ಡನ್ನು ಹಾಕ್ತೀವಿ ನಾವು. ವಾಟ್ ವಾಸ್ ಯುವರ್ ಇದು? ವಾಟ್ ಐ ಫೆಲ್ಟ್ ಅಬೌಟ್ ದ ಕಾಸ್ಟ್ಯೂಮ್ ಆಗಿರಲಿ, ಆ ಬ್ಲಡ್ಡನ್ನು ಹಾಕಿದ್ದಾಗಿರಲಿ, ಅಂದರೆ ರೈಟ್ರಾಗಿ ನಾನು ನನ್ನ ಅಣ್ಣನ ಕೇಳ್ಕೊಂಡಾಗ, ನನ್ನ ರಮೇಶ್ ಸರ್ಗೆ ಕೇಳಿದಾಗ, ಅದು ಯಾವಾಗ ಒಂದು ಹೆಣ್ಣು ನೋವಲ್ಲಿ ಸಿಕ್ಕಾಕೊಂಡು ಎಲ್ಲವೂ ಆಗಿ ಒಂದು ಬಲಾತ್ಕಾರಕ್ಕೆ ಒಳಗಾಗಿ ಮಾರನೇ ದಿವಸ ಎದ್ದಿದ ತಕ್ಷಣ ಅವಳು ಬಟ್ಟೆ ಬದಲಾಯಿಸ್ಕೊಂಡು ಎಲ್ಲ ಮಾಡಿಕೊಂಡು ಓಡಾಡ್ಕೊಂಡು ಬಂದ್ಬಿಟ್ಳು, ಅವಳು ಮಾಮೂಲಿ ಜೀವನಕ್ಕೆ ಒಪ್ಕೊಂಡ್ಬಿಡ್ತಾಳೆ. ಅಂದರೆ ನನ್ನ ಡ್ರೈವ್ ಇದ್ದಿದ್ದು, ನಾನು ಕನ್ಸೀವ್ ಮಾಡಿದ್ದು ಹಾಗೆ ಹಿಂಗಾಗ್ಬಿಡತ್ತೆ ಅಣ್ಣ. ಆ ನೋವನ್ನು ಉಳಿಸ್ಕೊಂಡು ಹೋಗ್ಬೇಕು ಅಂತಂದರೆ ಆ ವಾಸನೆ ಅನ್ನೋದು ಮೂಗು ಹೊಡಿತಾ ಇರಬೇಕು, ಆ ಬಣ್ಣ ಅನ್ನೋದು ಕಣ್ಣಿಗೆ ಹೊಡಿತಾ ಇರಬೇಕು. ಅಂದರೆ ಬಲಾತ್ಕಾರ ಮಾಡಿದವರು ಬರೀ ಬಲಾತ್ಕಾರ ಅಲ್ಲ, ತುಂಬ ಕೆಟ್ಟದಾಗಿ ಹೊಡೆದಿದ್ದಾರೆ, ಕಲ್ತ್ಕೊಂಡು ಜಜ್ಜುತ್ತಾರೆ, ಅವರು ತೃಷೆನ ತೀರಿಸ್ಕೊಳ್ಳೋಕೆ ಏನೇನೋ ಮಾಡಿದ್ದಾರೆ. ಆ ಹೆಣ್ಣುಮಗು ಟೋಟ್ಲಾಗಿ ಒಂದು ಕಡೆ ಅದೇ ಹೊಡಿತಾರೆ. ನಾವು 3 ದಿವಸ ಅಲ್ಲ, ತಿಂಗಳಲ್ಲಿ ಇದ್ರದ್ದೆಲ್ಲ ನೋಡ್ತೀವಲ್ಲ, ಅದೊಂದು ಡೈಲಾಗ್ ತುಂಬ ಚೆನ್ನಾಗಿ ಬರ್ದೆ. ಅವರು ಕತ್ತಿ ಬೀಸ್ದಾಗ ರಕ್ತ ನೋಡ್ಯಾರ, ಆದ್ರೆ ನಾವು ತಿಂಗಳಾಗ 3 ದಿನ ಅದ್ರಾಗೆ ಬಾಳ್ತೇವ. ಅಷ್ಟು ಮುದ್ದಾಗಿ ಬರ್ದಿರೋ ಡೈಲಾಗಿಗೆ ನಾನು ಅದೇ ಹೇಳೋದು, ಅದು ಕಣ್ಣು ಕುಕ್ಕಬೇಕು.
ಆ ಕುಕ್ಕದಾಗಲೇ ಅದು ಚೆನ್ನಾಗಿರುತ್ತೆ ಅಂತ ನಾನು ಓವರ್ ಅಮೌಂಟ್ ಆಗಿ ನಾನು ಯಾವಾಗ ರಮೇಶ್ ಅಣ್ಣನ ಬ್ಲಡ್ ಹಿಂಗೆ ಉಗಿಯೋಣ ಇದು ಹಿಂಗೆ ಹಾಕೋಣ ಇದು ಚೆನ್ನಾಗಿರುತ್ತೆ ನಾವುಗಳು ಅನ್ಕೋತಾ ಇದ್ವಿ. ಆ್ಯಸ್ ಅನ್ ಆರ್ಟಿಸ್ಟ್ ಇದನ್ನು ಕ್ಯಾರಿ ಮಾಡ್ಬೋದು ಅಂತ ನಿನ್ಗನ್ಸಿದ್ದು ಯಾವಾಗಮ್ಮ? ಸೊ ಅದಕ್ಕೆ ಮುಂಚೆ ಹ್ಯಾವ್ ಟು ಆನ್ಸರ್ಸ್. ಸೊ ನೀವೀಗ ಡೈಲಾಗ್ ಏನು ಮರಿತಾ ಇದ್ರಿ, ಅದು ನೀವು ಕತ್ತಿ ಬೀಸಿದಾಗ ರಕ್ತ ನೋಡಿರಿ, ನಾವು ತಿಂಗಳಲ್ಲಿ 3 ದಿನ ರಕ್ತ ನೋಡ್ತೀವಿ. ಓಕೆ, ಆ್ಯಂಡ್ ಯಾ, ಸೊ ಈ ರೀತಿ ಇರಬೇಕಾದ್ರೆ ರಮೇಶ್ ಅಣ್ಣ ಉತ್ತರ ಕರ್ನಾಟಕದ ಭಾಷೆ ನನ್ನೊಬ್ಳದ್ದು ಹೆಂಗನ್ನ ಚೇಂಜ್ ಮಾಡಿಸೋಣ ಅಂತ ತುಂಬ ಪ್ರಯತ್ನ ಪಟ್ಟೆ. ಇಲ್ಲ ಅವ್ರು ಮಾತಾಡ್ತಾರ, ಇಲ್ಲ ಹಿಂಗೆ ಹಂಗೆ ಅವ್ರ ಮನೇಲಿ ಕೆಲಸ ಮಾಡಿ ಕಲ್ತಿರ್ತಾರೆ. ಬಟ್ ವೆನ್ ಐ ಗಾಟ್ ಟು ನೋ ಇದನ್ನೇ, ನನಗೆ ಎವ್ರಿ ಡೇ ವಾಸ್ ಅ ವಾರ್. ಏನಂದರೆ ಇಬ್ಬರು ನೀವು ಎಕ್ಸ್ಪೀರಿಯನ್ಸ್ ಪರ್ಸನ್, ನಿಮ್ಮಿಬ್ಬರ ಹತ್ರ ಅಟ್ಲೀಸ್ಟ್ ಆಫ್ಟರ್ ದ ಪ್ರಾಜೆಕ್ಟ್ ವಾಟ್ ವಿ ಚೋಸ್ ವಾಸ್ ರೈಟ್ ಅನ್ನಿಸ್ಕೊಳ್ಳೋದು ನನಗೆ ಎಕ್ಸ್ಪೆಕ್ಟೇಷನಲ್ಲಿ ಅದೊಂದು ವೇಟೇಜ್ ಬಂದುಬಿಡುತ್ತೆ. ಎವ್ರಿ ಡೇ ಇವಾಗ ಶೂಟ್ ಇಲ್ವಾ, ಓಕೆ ಆರಾಮಾಗಿ ಎಲ್ಲರೂ ನೋಡ್ಕೊಂಡಿದ್ದೆ, ನನ್ನ ಶಾರ್ಟ್ ಇದೆ ಅಂತಿದ್ದೀನ, ಓಕೆ ಹೆಂಗೆ ಮಾಡಬೇಕು, ಹೆಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ದೀಸ್ ಥಿಂಗ್ಸ್ ವರ್ ದೇರ್. ಸೊ ದ್ಯಾಟ್ ಫ್ರಮ್ ಡೇ 1 ಟಿಲ್ ದ ಲಾಸ್ಟ್ ಡೇ ಕುಂಬಳಕಾಯಿ ಹೊಡೆದಿದ್ದೀನ ಬಹುಶಃ ನಾನು ಹಬ್ಬ ಅಂತ ರಿಲೀವ್ ಆಗಿರೋದು. ಅಲ್ಲಿವರೆಗೂ ಐ ವಾಸ್ ಆನ್ ಫೈರ್, ಲೈಕ್ ಐ ಹ್ಯಾವ್ ಟು ಡೂ ದಿಸ್, ಐ ಹ್ಯಾವ್ ಟು ಡೂ ದ್ಯಾಟ್. ಕಮಿಂಗ್ ಟು ದ ಕಾಸ್ಟ್ಯೂಮ್ ಪಾಯಿಂಟ್, ವೆನ್ ಯು ಟೋಲ್ಡ್ ಮಿ ದ ಸ್ಟೋರಿ ಸೆಕೆಂಡ್ ಹಾಫ್ ಫುಲ್ ಹಿಂಗೆಪ್ಪ ಕಾಮಿಡಿಯಾಗಿ ತಗೋಬೇಕು ಅಂತಂದರೆ ನಾನು ಸರ್ ಕಾಸ್ಟ್ಯೂಮ್ ಅಂತಂದೆ. ಬಟ್ ಆ ಕ್ಯಾರೆಕ್ಟರ್ ವೈಸ್ ನಾನು ಅಲ್ಲಿ ಬದುಕಬೇಕಾದ್ರೆ ಅದೆಷ್ಟು ಆ್ಯಪ್ಟ್ ಆಗಿದೆ ಅಂತಂದರೆ, ನೋ ಫೀಮೇಲ್ ವಿಲ್ ಚೇಂಜ್ ಹರ್ ಕ್ಲಾತ್ಸ್ ವೆನ್ ಶಿ ಈಸ್ ಬ್ರೂಟಲಿ ರೇಪ್ಡ್ ಆ್ಯಂಡ್ ಶಿ ಈಸ್ ಅಲೈವ್. ಅವಳು ಅಷ್ಟು ಗಟ್ಟಿ ಮನ್ಸು ಮಾಡಿಬಿಟ್ಲು ಅಂತಂದರೆ ಅವಳು ಮಾಡಿರೋದನ್ನ ಅಂದ್ಕೊಂಡಿರೋದನ್ನ ಮಾಡದೆ ಅವಳು ಇದು ಮಾಡಲ್ಲ. ವಿಚ್ ಈಸ್ ಅಗೇನ್ ನನ್ನ ಲೈಫ್ನ ಒಂದು ಕ್ಯಾರೆಕ್ಟರ್. ನಾನು ಅಂದ್ಕೊಂಡ್ರೆ ಪ್ರಾಣ ಹೋದರೂ ಅದನ್ನು ಮಾಡ್ತೀನಿ, ಇಲ್ಲ ಅಂದರೆ ಐ ವಿಲ್ ನಾಟ್ ಡೂ. ಸೊ ವೆನ್ ಯು ಟೋಲ್ಡ್ ಮೀ ಅದು ಕರೆಕ್ಟ್ ಅನ್ನಿಸ್ತು, ಬಿಕಾಸ್ ಇಟ್ ವಾಸ್ ರಿಯಾಲಿಟಿ. ಸೊ ದೆನ್ ಐ ಥಿಂಕ್ ನಿಮ್ಮೆಲ್ರಿಗೂ ಗೊತ್ತು ಕಷ್ಟ ಆಗಿದ್ದು ನನಗೆ, ನಾನು ನೊಣ ಎಲ್ಲ ನನ್ನ ಮೈ ಮೇಲೆ ಇರ್ತಾಯಿತ್ತು ಆಲ್ವೇಸ್. ಬಟ್ ಐ ಲವ್ ಬೀಯಿಂಗ್ ಇನ್ ದಟ್ ಬಿಕಾಸ್ ದಟ್ ಈಸ್ ಟ್ರೂ. ಫ್ರಮ್ ದ ಡೇ 1 ಯಾ ಟು ದ ಡೇ 40 or 42 or ಸಮಥಿಂಗ್, ಎಲ್ಲಿ ತುಂಬ ಕಷ್ಟ ಅನ್ನಿಸ್ತು, ಎಲ್ಲಿ ಆಗ್ತಾಯಿಲ್ಲ ಬಿಟ್ಟು ಹೋಗೋಣ ಅಂತ ಅನಿಸಿದ್ದು ಯಾವ್ದಾದ್ರು ಸಿಚುಯೇಷನ್ ಸಿನಾರಿಯೋ ಇದೆ? ಬಿಟ್ಟು ಹೋಗ್ಬಿಡೋಣ ಅಂತ ಅನಿಸಿಲ್ಲ, ಬಿಕಾಸ್ ಫ್ರಮ್ 19 ಐ ಸ್ಟಾರ್ಟೆಡ್ ಮೈ ಸ್ಟ್ರಗಲ್. ಬಟ್ ನಿಮ್ಮ ಒಂದು ಮಾತು ನನಗೆ ನೆನಪಿದೆ, ಲೈಟ್ ಹೋಗೋ ಸಂದರ್ಭ ಬಂದಾಗ ಐ ನೋ ಕ್ಯಾಮ್ರಾಮ್ಯಾನ್ ಪೊಸಿಷನ್ ಕೂಡ ಬೀಂಗ್ ನಾನು ಟೆಕ್ನಿಕಲಿ ವರ್ಕ್ ಮಾಡಿರೋದ್ರಿಂದ ಇದು ಹಿಂಗಿದ್ಯಮ್ಮ ಓದ್ಬಿಟ್ರಿ ಹೇಳ್ಬಿಡಿ ಅಂತ ಅಂದ್ಬಿಟ್ರಿ. ಆ್ಯಂಡ್ ದಟ್ ವಾಸ್ ಇನ್ ಒನ್ ಗೋ. ಸೂರ್ಯ ಹೋದರೆ ನಾಳೆ ಶೂಟು, ಆ್ಯಂಡ್ ಐ ಬೀಯಿಂಗ್ ಅ ಮೆಂಬರ್ ನಾನು ಅದು ಮಾಡೋಕ್ಕೆ ಇಷ್ಟ ಇಲ್ಲ. ಓಕೆ, ನಾನು ಮಾನಿಟ್ರ್ ಮಾಡ್ತಾ ಇದ್ದೀವಿ, ಆ್ಯಂಡ್ ಐ ನೋ ನಿಮ್ಮ ಪ್ರತಿಯೊಂದು ವರ್ಡ್ಸ್ ಇಟ್ ವಾಸ್ ಜಸ್ಟ್ ಟು ಬ್ರಿಂಗ್ ಔಟ್ ದ ಬೆಸ್ಟ್ ಫ್ರಮ್ ಮೀ. ನೀವು ಅದನ್ನು ಹೇಳ್ತಿದ್ದಾಗ ಓಕೆ ಫಸ್ಟ್ ಮಾನಿಟರ್ ಸುಮ್ಮನೆ, ಸೆಕೆಂಡ್ ದ ಥರ್ಡ್ ಒನ್ ವೆನ್ ಯು ಟೋಲ್ಡ್ 12 ವರ್ಷದ ನಿನ್ನ ಸ್ಟ್ರಗಲ್ ನೆನೆಸ್ಕೊಳ್ಳಮ್ಮ, ದಿಸ್ ಇಸ್ ದ ಥಿಂಗ್. ಐ ಥಿಂಕ್ ಅದಾದ್ಮೇಲೆ ವಿ ನೆವರ್ ಡಿಡ್ ಅ ಮಾನಿಟರ್. ದಟ್ ಒನ್ ಶಾಟ್ ಐ ಫೆಲ್ಟ್ ದಿ ಹ್ಯಾಪಿಯೆಸ್ಟ್, ಬಿಕಾಸ್ ಎಲ್ಲೂ ಏನು ವೇರಿಯೇಷನ್ ಇಲ್ಲದೆ, ಏನೋ ಮರ್ತೆ ಅಥವಾ ಏನೋ ಮಿಸ್ ಮಾಡಿದೆ ಇಲ್ಲದೆ ವಿತ್ ದ ಮೂಮೆಂಟ್ ಬಂದಿದ್ದು. ಸೊ ಐ ಸ್ಟಿಲ್ ರಿಮೆಂಬರ್ ದಟ್ ಡೈಲಾಗ್, ರಿಮೆಂಬರ್ ಯುವರ್ 12 years ಆಫ್ ಎಫರ್ಟ್ಸ್ ದೆನ್ ಡೂ ಇಟ್. ಸೊ ದಟ್ ವಾಸ್ ದ ಬೆಸ್ಟ್ ಮೂಮೆಂಟ್. ಕುದಿತಿರ್ಬೇಕಾ ಅಷ್ಟು ವೈಬ್ರೇಷನ್ ರೆಡಿ ಮಾನಿಟರ್ ಮಾಡಿದೆ ಡೈರೆಕ್ಟಾಗಿ ಟೇಕಲ್ಲಿ ಕೊಡ್ತೀರಾ? ದ ಹೋಲ್ ಫಿಲ್ಮ್ ಆನ್ ದ ಡೇ ಆಫ್ July 23rd, July 12th ಐ ಥಿಂಕ್, ನಾವು ಸಿನಿಮಾ ನೋಡಿದಾಗ ವಾಟ್ ವಾಸ್ ಯುವರ್ ರಿಯಾಕ್ಷನ್? I had tears in my eyes because that was my dream come true. It's not that lead ಅಂತಲ್ಲ, ಆ ಒಂದು ಪಾತ್ರ ಮಾಡಿದಾಗ ಇವರು ಒಂದು ನೋಟಿಸ್ ಆಗಬೇಕು, ಇದೊಂದು ತುಂಬ ದಿನದಿಂದಿತ್ತು ಕಷ್ಟಪಟ್ಟು ನನ್ನ ಹೆಸರನ್ನು ಮಾಡಬೇಕು. ಆ್ಯಂಡ್ ವೆನ್ ಐ ಸಾ ಓಕೆ ಈ ಹುಡುಗಿ ಆ್ಯಂಡ್ ನನಗೆ ನಾನು ಫೀಲ್ ಆಗ್ತಿದ್ದೀನಿ ಅಂದರೆ, ಅಫ್ಕೋರ್ಸ್ ಬೇರೆ ನಾನು ಆ್ಯಕ್ಟ್ ಮಾಡಿದಾಗ ಯೂಶ್ವಲಿ ನಮ್ಗೆ ಆಗಲ್ಲ, ಎಷ್ಟೋ ಪ್ರಾಜೆಕ್ಟ್ಸ್ ಆ್ಯಕ್ಟ್ ಮಾಡಿದ್ದೀನಿ, ಓಕೆ ಕ್ಯಾರೆಕ್ಟರ್, ಬಟ್ ದೇರ್ ನನ್ನ ಕಣ್ಣಲ್ಲಿ ನೀರಿತ್ತು. So then I felt if it is connecting me who has acted, then it should connect to every female on the earth. ನಮ್ಮ ಸಿನಿಮಾದಲ್ಲಿ ನಾವು ಒಂದು ಹೇಳಿದ್ವಿ ಗೊತ್ತಾ, ಅಂದರೆ ಪ್ರತಿಯೊಂದು ಹೆಣ್ಣಿಗೂ ಈ ರೀತಿ ನೋವಾದಾಗ ಇನ್ನೊಂದು ಹೆಣ್ಣು ಅದು ಎದ್ದೇಳಲೇಬೇಕು, ಅವಳು ರೊಚ್ಚಿಗೇಳಲೇಬೇಕು ಅಂತ ಹೇಳಿ ಒಂದಷ್ಟು ವಿಷಯಗಳು ನಾವೇನು ಈ ಸಿನಿಮಾದಲ್ಲಿ ಸಾರಿದ್ದೀವಿ. ಅದು ಕರೆಕ್ಟ್ ಅನ್ಸತ್ತಾ? ಇಲ್ಲ ಅಂತಂದರೆ ನಿರ್ಭಯ್ ಕೇಸ್ ಕರೆಕ್ಟ್ ಅನ್ಸತ್ತಾ? ಇಲ್ಲ ಸೌಜನ್ಯ ಕೇಸ್ ಕರೆಕ್ಟ್ ಅನ್ಸತ್ತಾ? ವಾಟ್ ಅಕಾರ್ಡಿಂಗ್ ಟು ಯು ಇಸ್ ದ ಕನ್ಕ್ಲೂಷನ್? ಏನೋ ಹಂಗಾಯ್ತು ಅಂತಂದರೆ ಯು ಶುಡ್ ಸ್ಟ್ಯಾಂಡ್ ಬೈ ಯುವರ್ ಸೆಲ್ಫ್. ನಾವು ಪೊಲೀಸು ಸಮಾಜ ಅಫ್ಕೋರ್ಸ್ ನಾವು ಅದನ್ನು ದಾಯರೆ ಬಿಟ್ಟು ಬನ್ನಿ ಇದೆಲ್ಲ ಹೇಳ್ತಿಲ್ಲ, ಅದು ಸಾಧ್ಯನೂ ಇಲ್ಲ. ಸೊ ಇಫ್ ಯು ಫೀಲ್
ನೀವೊಂದು ಹೆಣ್ಮಗು ನಿಮಗೆ ಯಾವ ರೀತಿ ಇದ್ದರೆ ಸರಿ ಇರುತ್ತೆ, ಅಥವಾ ಯಾವಾಗ ಹೆಂಗೆ ನೀವು ಅದಕ್ಕೆ ರೆಸಿಪ್ರೊಕೇಟ್ ಮಾಡಬೇಕು ಅನ್ನೋದು ಗೊತ್ತಾಗಬೇಕು ಅಂತಂದರೆ ಐ ವಿಶ್ ವಾಚ್ ದಿಸ್ ಮೂವಿ ಒನ್ಸ್. ಇಟ್ ಈಸ್ ನಾಟ್ ಫಾರ್ ಆರ್ ಪ್ರಾಜೆಕ್ಟ್. ನಿಮ್ಗೆ ಯಾವಾಗ ಬೇಕೋ ನೋಡಿ. ಯಾಕೆ ಅಂತ ಅಂದರೆ ಒಂದೇ ರೀಸನ್, ಅಪ್ಪ ಅಮ್ಮ ತಂದೆ ತಾಯಿ ಎಲ್ಲ ಒಂದು ಫ್ಯಾಮಿಲಿ, ಪ್ರತಿಯೊಂದು ಮನೆಯಲ್ಲಿ ಒಂದು ಅಕ್ಕ ತಂಗಿ ವೈಫ್ ಎಲ್ಲರೂ ಇರ್ತೀವಿ. ಬಟ್ ನಾವು ಅದನ್ನು ಸರಿಯಾಗಿ ಯೂಸ್ ಮಾಡಿಕೊಂಡ್ರೆ ಆ ಸಂಬಂಧಗಳನ್ನ ಎಷ್ಟು ಮುದ್ದಾಗಿರುತ್ತೆ. ಒಂದು ಬ್ಯಾಡ್ ಡಿಸಿಷನ್ ಯಾವೆಲ್ಲ ರಣರಂಗಕ್ಕೆ ಲೀಡ್ ಮಾಡಿಕೊಡುತ್ತೆ. ಸೊ ದಿಸ್ ಇಸ್ ಫಾರ್ ಯು to take care of your thoughts, and again for females especially. And I am really thankful to you because it's not about character, it's not about chance. I lived the dream of that girl, which was actually a reality again. Nadadanta kate. Thank you so much. Thanks for being the part of the film. I wish all the best for all your future endeavors. ಒಳ್ಳೆಯದಾಗಲಿ ಅಂತ ಹೇಳ್ತಾ, ಇದು ವೀಕ್ಷಕರೇ, ಇದು ಒಂದು ಹೆಣ್ಣಿನ ರಕ್ತ ಕಣ್ಣೀರಿನ ಕತೆ. ಮುಂದೊಂದು ದಿನ ಒಂದು ಹೆಣ್ಣಿನ ಕಣ್ಣೀರಿನ ಕತೆ ಅಂತ ಬಂದು ಪದ್ಮಾವಸಂತಿ ಅವರು ಒಂದಷ್ಟು ಮಾತಾಡೋದಿದೆಯಲ್ಲ, ಅದು ಖಂಡಿತವಾಗ್ಲೂ ಈ ಹೆಣ್ಣಿನಾಗೆ ಆ ಹೆಣ್ಣು ಮಗಳ ಮಾತುಗಳು ಕೂಡ ನಿಮ್ಮ ಮನಸ್ಸನ್ನು, ನಿಮ್ಮ ಹೃದಯವನ್ನು ತಟ್ಟತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಗ್ಯಾಂಗ್ಸ್ ಆಫ್ UK ಬರೀ ಹೊಡೆದಾಟ ಬಡದಾಟ, ಇವನು ಕತ್ರ ಸಾಕು, ಅವ್ನು ಕತ್ರ ಸಾಕು, ಖಂಡಿತವಾಗ್ಲೂ ಅಲ್ಲ. ಇಟ್ ಈಸ್ ಅ ಬ್ಯೂಟಿಫುಲ್ ಎಮೋಷ್ನಲ್, ಅದೇನೋ ಹೇಳ್ತಾರಲ್ಲ, ಒಂದು ರೋಲರ್ ಕೋಸ್ಟರ್ ಅಂತಲೇ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು ಸಮುದ್ರದಲ್ಲಿ ಶಾಂತವಾಗಿ ಇದ್ಬಿಟ್ರೆ ಏನೂ ಇರೋದಿಲ್ಲ, ಅಲೆಗಳೆದ್ದೇಳುತ್ತಲ್ಲ, ಆ ಅಲೆಗಳಲ್ಲಿ ಒಂದೊಂದು ಅಲೆಗಳು ನಿಮಗೆ ವಿಚಿತ್ರವಾಗಿ ನಿಮಗೆ ಕಾಟಗಳನ್ನು ಕೊಡ್ತಾ, ನೋವುಗಳನ್ನು ಕೊಡ್ತಾ, ನಿಮ್ಮನ್ನು ಪ್ರತಿಯೊಂದು ಹಂತದಲ್ಲೂ ನೊಂಡುತ್ತಾ ಚುಚ್ತಾ ಇದ್ದರೆ ನೀವು ಯಾವ ರೀತಿ ಫೇಸ್ ಮಾಡ್ತೀರಾ ಅನ್ನೋದಿದೆಯಲ್ಲ, ಅದೆಲ್ಲ ನೋವುಗಳನ್ನು ನಾವು ಇದರಲ್ಲಿ ತುಂಬಿದ್ದೀವಿ, ಗ್ಯಾಂಗ್ಸ್ ಆಫ್ ಯುಕೆನಲ್ಲಿ ತುಂಬಿದ್ದೀವಿ. ಎರಡು ಮುಖ್ಯವಾದ ಹೆಣ್ಣು ಮಕ್ಕಳನ್ನ ಇಟ್ಕೊಂಡು ನಾವು ಆ ಕಥೆಯನ್ನು, ನಡೆದಿರೋ ಕಥೆಗಳನ್ನು ತೊಗೊಂಬಂದು ನಿಮ್ಮ ಮುಂದೆ ಹೆಣೆದಿಟ್ಟಿದ್ದೀವಿ. ನೋಡಿ, ಚೆಂದ ಇರುತ್ತೆ ಅಂತ ನಾನು ಹೇಳ್ತಾ ಹೋಗ್ಬಿಟ್ಟು ಬರ್ತೀನಿ. ಹರಸಿ ಹಾರೈಸಿ ಪ್ರೋತ್ಸಾಹಿಸಿ. ಮುಂದೊಂದು ಎಪಿಸೋಡ್ನಲ್ಲಿ ಮತ್ತೊಬ್ಬ ಮುಖ್ಯವಾದ ಅತಿಥಿಯೊಂದಿಗೆ ನಿಮ್ಮೊಂದಿಗೆ. ಬಾಯ್. ನವಮಾಸದ ರೂಪ ನೀನು, ಈ ಹೃದಯದಿ ಮಿಡಿತ ನೀನು, ಈ ಧರೆಯ ಬೆಳಕ ನೀನಾಗು ದೀಪವೇ, ತಾಯಿ ಒಡಲ ಕರುಳ ಕೂಗಿದು ಕೇಳದೆ.